ದೊಡ್ಡ ಚಾಕ್ಲೇಟು ಎಲ್ಲಿಂದ ಬಂತು? ಇನ್ ಮಾತ್ರ ಅಲ್ಲ, ಇಲ್ಲಿ ನೋಡು. ಯಾರು ಕೊಟ್ರು ಪುಟ್ಟಿ ಇದನ್ನೆಲ್ಲ? ನೆನ್ನೆ ಬಂದಿದ್ರಲ್ಲ ಗುಂಡು ಮಾಮ, ಅವ್ರು ಕೊಟ್ರು. ಅವ್ರು ಮತ್ತೆ ಬಂದಿದ್ರಾ? ನನ್ಗೆ ಚಾಕ್ಲೇಟ್ ಕೊಟ್ರು. ಇದೆಲ್ಲ ನಿನ್ಗೆ. ಅರೆ ಸೀರೆ ಓಯ್, ನನ್ಗೆ ಬಟ್ಟೆ ಚೆನ್ನಾಗಿದೆ ಅಲ್ವಾ? ಇದನ್ನೆಲ್ಲ ಯಾಕೆ ಕೊಟ್ಟಿದ್ದಾರೆ? ನೀನ್ ಅವ್ರನ್ನ ಅಣ್ಣ ಅಂತ ಕರಿತೀಯಲ್ವಾ, ಅದಕ್ಕೆ ಕೊಟ್ರಂತೆ. ಪಾಪ ಮನೆ ಹತ್ರ ಬಂದು ತುಂಬಾ ಹೊತ್ತು ಕಾದ್ರಂತೆ. ನೀನ್ ಬಂದೇ ಇಲ್ಲ, ಯಾಕೆ ಲೇಟು? ಇವತ್ತು ಹಬ್ಬಕ್ಕೆ ಮನೆಯೆಲ್ಲ ಗುಡ್ಸಿ ವರ್ಸಿ ಮಾಡಿ ಬರೋ ಅಷ್ಟರಲ್ಲಿ ಹೊತ್ತಾಗೋಯ್ತು. ಪಾಪ ಮಾಮ ಕಾಯ್ತಾ ಇದ್ರು. ನಾನ್ ಬಂದಲ್ಲ, ನನ್ ಕೈ ಕೊಟ್ಟೋದ್ರು. ಪುಟ್ಟಿ, ಪರಿಚಯದವ್ರು ಯಾರಾದ್ರೂ ಬಂದ್ರೆ ಮನೆ ಒಳಗಡೆ ಕರೆದು ಕೂಡ್ಸು ಅಂತ ಹೇಳಿದ್ನಲ್ವಾ? ಅಮ್ಮ ಬರ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳ್ಬೇಕಿತ್ತಲ್ವಮ್ಮ? ನಾನ್ ಕಡ್ದೆ, ಅವ್ರು ಬಂದ್ರು. ಅಷ್ಟೊತ್ತಿಗೆ ಫೋನ್ ಬಂತು ಅವ್ರಿಗೆ, ಅದಕ್ಕೆ ಹೊರಟೋದ್ರು. ಹೌದಾ? ಛೇ, ನಾನ್ ತಡವಾಗಿ ಬಂದಿದ್ದ ದಿವ್ಸನೇ ಅವ್ರು ಬರ್ಬೇಕಿತ್ತ. ಪಾಪ, ಅವ್ರೇನ್ ಅನ್ಕೊಂಡ್ರೋ ಏನೋ. ಅವರು ಒಳ್ಳೆ ಮಾಮ, ಏನು ಅನ್ಕೊಳ್ಳಲ್ಲ ಬಿಡು. ಹೌದಾ? ಅದಂಗ್ ಹೇಳ್ತೀಯಾ? ನೋಡು, ಚಾಕ್ಲೇಟ್ ಕೊಟ್ಟವ್ರೆ. ಒಳ್ಳೆ ಮಾಮ ತಾನೆ? ಅಮ್ಮ, ಹೊಸ ಬಳೆ ಮತ್ತೆ ದುಡ್ಡು ಎಲ್ಲ ಅಂತಿದ್ದೆ. ಇದು ನಾನ್ ತಗೊಂಡಿದ್ದಲ್ಲ ಕಂದ, ಯಾರೋ ಕೊಟ್ಟಿದ್ದು. ಹೌದಾ? ಹೊರ್ದೋಗಲ್ಲ ಅಲ್ವಾ? ರಕ್ತ ಬರಲ್ಲ ಅಲ್ವಾ? ಇಲ್ಲ ಕಂದ, ಇದು ಬಂಗಾರದ ಬಳೆ, ಒಡಿಯಲ್ಲ. ಅಮ್ಮ, ಇನ್ನೊಬ್ರು ಇಮೇಜ್ ಹಾಳಾಗೋದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ಅವಳು ಒಳ್ಳೆವಳು ಅನ್ಸ್ಕೋಬೇಕು, ಅವಳು ಗ್ರೇಟ್ ಆಗಿರ್ಬೇಕು, ಅಷ್ಟೇ ಅವಳು ಮನ್ಸಲ್ಲಿರೋದು, ಅಷ್ಟೇ. ಅಪೇಕ್ಷೆ, ಯಾಕೆ ಈ ತರ ಎಲ್ಲ ಅನ್ಕೋತೀರಾ? ನೋಡಿ, ನೀವು ಯಾವತ್ತೂ ಸೈಡ್ ಲೈನ್ ಆಗಿಲ್ಲ. ನಿಮ್ಗಿರೋ ವ್ಯಾಲ್ಯೂ ಯಾವತ್ತೂ ಇದ್ದೇ ಇದೆ. ಏನಿದೆ ಮಣ್ಣು? ಅವಳಿಂದಾಗಿ ನಾನು ಯಾರಿಗೂ ಬೇಡದೇ ಇರೋಳಾಗಿದ್ದೀನಿ ಮನೇಲಿ. ಅಲ್ಲಿ ನೋಡಿದ್ರೆ ಮನೆಯವರು ಹಾಗೆ ಟ್ರೀಟ್ ಮಾಡ್ತಿದ್ದಾರೆ. ಮಗಳು ಅಂತಾನು ನೋಡಿದ್ರೆ ಏನೋ ಮಾಡ್ಬಾರ್ದಿರೋ ತಪ್ಪು ಮಾಡಿರೋ ಅಂತ ಟ್ರೀಟ್ ಮಾಡ್ತಿದ್ದಾರೆ. ಮದುವೆ ಆಗಿ ಎಷ್ಟು ದಿನ ಆಯ್ತು, ಒಂದೇ ಒಂದಿನಾದ್ರೂ ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಕೇಳಿದಾರ? ಅಕ್ಕನ್ ಮಾತ್ರ ತುಂಬಾ ಚೆನ್ನಾಗಿ ವಿಚಾರಿಸ್ಕೋತಾರೆ. ಕಂದ ಕಂದ ನೋಡ್ಬೇಕು ಅವ್ರ ಪ್ರೀತಿನ. ಏನ್ ಪ್ರೀತಿ, ಏನ್ ಅಕ್ರೆ, ನನಗ್ ಮಾತ್ರ ಏನೂ ಇಲ್ಲ. ಅದ್ನ ದೊಡ್ಡ ತಪ್ಪು ಮಾಡಿದೀನ ನಾನು? ಈ ತರ ಭೇದ ಭಾವ ಮಾಡಿದ್ರೆ, ಒಬ್ರನ್ನ ಒಂಥರ ಇನ್ನೊಬ್ರನ್ನ ಒಂಥರ ನೋಡಿದ್ರೆ ನನ್ ಮನ್ಸಿಗೆ ಎಷ್ಟು ನೋವಾಗ್ಬೇಡ, ಏನಾಗ್ಬೇಡ ನನಗೆ. ನಿಮ್ಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ ಪಾರ್ಥ? ನೀವು ಅವ್ರ ತರನೇ ಟ್ರೀಟ್ ಮಾಡ್ತೀರಾ ನನ್ನ. ನನ್ ನೋವನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನಾನು ಎಲ್ಗೋಗಿ ಸಾಯ್ಲಿ? ಅಪೇಕ್ಷೆ, ಅಪೇಕ್ಷೆ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ ನೋಡಿ, ನಿಮ್ಮ ನೋವು ಏನು ಅನ್ನೋದು ನಂಗೆ ಅರ್ಥ ಆಗುತ್ತೆ. ಆದರೆ ಒಂದೇ ಒಂದು ನಿಮಿಷಕ್ಕೆ ನಿಮ್ಮ ಅಪ್ಪ ಅಮ್ಮನ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ. ಅವರಿಗೆ ನಿಮ್ಮ ಬಗ್ಗೆ ಎಷ್ಟೆಲ್ಲ ಆಸೆಗಳಿತ್ತು, ಕನಸುಗಳಿತ್ತು. ಅವ್ರು ಅನ್ಕೊಂಡಾಗೆ ನಮ್ಮ ಮದುವೆ ಆಗಲಿಲ್ಲ, ಅದು ಬೇರೆ ಥರನೇ ಆಗೋಯ್ತು. ಆ ಒಂದು ಬೇಜಾರು ಅವ್ರ ಮನಸ್ಸಲ್ಲಿದೆ. ಅದಕ್ಕೆ ಆ ಒಂದು ಸಿಟ್ಟಿಂದ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಅವ್ರಿಗೆ ನಿಮ್ಮ ಮೇಲಿರೋ ಫೀಲಿಂಗ್ ಯಾವುದು ಕೂಡ ಚೇಂಜ್ ಆಗಿಲ್ಲ. ಆ ಮಗಳು ಅನ್ನೋ ಫೀಲಿಂಗು ಅದು ಯಾವುದು ಹಾಗೆ ಇರುತ್ತೆ ಕಣ್ರಿ. ಅವ್ರ ಮನಸ್ಸಿಗೆ ಗಾಯ ಆಗಿದೆ. ಬಹುಶಃ ಅದರಿಂದ ಅವ್ರು ಈ ಥರ ಎಲ್ಲ ರಿಯಾಕ್ಟ್ ಮಾಡ್ತಾರೆ. ನೋಡಿ, ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂದರೆ ಟೈಮ್. ಈ ಟೈಮ್ ಇದೆಯಲ್ಲ, ಟೈಮ್ ಕೊಟ್ಟರೆ ಎಲ್ಲ ಸರಿ ಆಗುತ್ತೆ. ಬಿಸಿ ಇರೋ ನೀರು ತಣ್ಣಗಾಗೇ ಆಗುತ್ತಲ್ವಾ? ಇದು ಕೂಡ ಹಾಗೇನೆ. ನೀರು ತಣ್ಣಗಿರಲಿ, ಬಿಸಿ ಇರಲಿ, ನೀರೇ. ಅಪ್ಪ ಅಮ್ಮ ಕೂಡ ಹಾಗೆ. ಆ ರಿಲೇಶನ್ಶಿಪ್ ಯಾವತ್ತೂ ಕೂಡ ಚೇಂಜ್ ಆಗೋದಿಲ್ಲ. ಅಪೇಕ್ಷಾ ನೋಡಿ,
ನೀವು ಅವ್ರನ್ನ ಇಲ್ಲಿ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರೋ ಅವರು ಕೂಡ ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಎಲ್ಲದೂ ಸರಿ ಹೋಗುತ್ತೆ. ಆದರೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಪೇಕ್ಷಾ. ನೋಡಿ, ನನಗೆ ಗೊತ್ತಿದೆ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿದೆ ಅಂತ. ಅದಕ್ಕೆ ನನ್ನ ಕಡೆಯಿಂದನೂ ಒಂದು ಸಾರಿ. ಪ್ಲೀಸ್ ಅಪೇಕ್ಷಾ, ಪ್ಲೀಸ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಇವತ್ತಾಗ್ತಿರೋ ಖುಷಿಗೆ ಬೆಳಗ್ಗೆ ತೀರ್ಥ ಸೇವನೆ ಮಾಡ್ತಿದ್ದೀನಿ ಸಿಸ್ಟರ್. ಏನ್ ಸಿಸ್ಟರ್ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಇದೀಯಾ? ಓಹೋ, ಮುಂದಕ್ಕೆ ಏನು ಮಾಡಬೇಕು, ಯಾವೆಲ್ಲ ರಣತಂತ್ರಗಳನ್ನು ರೂಪಿಸ್ಬೇಕು, ಎದುರಾಳಿಗೆ ಹೆಂಗ್ ಎದುರೇಟು ಕೊಡಬೇಕು, ಅವ್ರಿಗೆ ಹೆಂಗ್ ಮಣ್ಣು ಮುಕ್ಕಿಸ್ಬೇಕು ಅಂತ ತಾನೇ ನೀನು ಯೋಚನೆ ಮಾಡೋದೆಲ್ಲ ಅಂತದ್ದೇ ತಾನೇ. ಇಷ್ಟು ಆಳವಾಗಿ ಯೋಚನೆ ಮಾಡ್ತಾ ಇದೀಯ ಅಂದ್ರೆ ನೀನ್ ತೋಡೋ ಗುಂಡಿ ಕೂಡ ಅಷ್ಟು ಆಳವಾಗಿ ಇರ್ಲೇಬೇಕು. ಅದೇನ್ ಸ್ಕೆಚ್ ಹೇಳು, ನಾನು ಖುಷಿ ಪಡ್ತೀನಿ. ಡ್ರಿಂಕ್ಸ್ ಜೊತೆಗೆ ಸೈಡ್ ಡಿಶ್ ಇದ್ದಂಗೆ ಮತ್ತೆ ಸಿಕ್ಕಿಕೊಳ್ಳುತ್ತೆ. ಈಗಾಗಿದೆಯಲ್ಲ ಭೂಮಿಕಾ ಮತ್ತೆ ಅಪೇಕ್ಷಾ ಮಧ್ಯೆ ಜಗಳ. ಓ, ವಾಲಿ ಸುಗ್ರೀವರ ತರ ಅಕ್ಕ ತಂಗಿಯರ ಕಾಳಗ. ಇವರಿಬ್ರು ಜಗಳದಲ್ಲಿ ನಾವು ನಮ್ಮ ಬೇಳನ್ನ ಬೇಯಿಸ್ಕೋಬೇಕು. ಇವರಿಬ್ರು ಮಧ್ಯೆ ಶುರುವಾಗಿರೋ ಜಗಳ ಇಲ್ಲಿಗೆ ನಿಲ್ಬಾರ್ದು. ಇನ್ನೂ ದೊಡ್ಡದಾಗಿ ಅವರಿಬ್ರು ಮಧ್ಯೆ ಜೋರಾಗಿ ಬೆಂಕಿ ಬೀಳ್ಬೇಕು. ಆ ಬೆಂಕಿಲಿ ನಾವು ಹಂಗೆ ಕೆಳಗೆ ಹಾಕೋಬೇಕು.